ನಮ್ಮ ಹಿಂದಿನ ವಿಡಿಯೋದಲ್ಲಿ ಮಹಾಸತಿ ಅನಸೂಯೆಯ ಪಾತಿವ್ರತ್ಯದ ಶಕ್ತಿಯನ್ನು ನೋಡಿದ್ವಿ. ಈ ವಿಡಿಯೋದಲ್ಲಿ ಅದರ ಮುಂದುವರಿದ ಭಾಗವನ್ನು ನೋಡೋಣ. ಒಮ್ಮೆ ದೇವರ್ಷಿ ನಾರದರು ದೇವಿ ಸರಸ್ವತಿ, ಲಕ್ಷ್ಮಿ ಮತ್ತು ಪಾರ್ವತಿಯ ಬಳಿ ಸತಿ ಅನಸೂಯೆಯ ಪಾತಿವ್ರತ್ಯದ ಬಗ್ಗೆ ಲೋಕವೇ ಕೊಂಡಾಡುತ್ತಿದೆ ಅಂತ ಹೇಳ್ತಾರೆ. ಇದರಿಂದ ದೇವಿತ್ರಯರಲ್ಲಿ ಅಸೂಯೆ ಉಂಟಾಗಿ ಅವರು ತಮ್ಮ ಪತಿಯರಾದ ತ್ರಿಮೂರ್ತಿಗಳ ಬಳಿ ಪತಿವ್ರತೆ ಅನಸೂಯೆಯನ್ನು ಪರೀಕ್ಷಿಸಿ ಅಂತ ಹೇಳಿ ಅನಸೂಯೆಯ ಆಶ್ರಮಕ್ಕೆ ಕಳಿಸ್ತಾರೆ. ತ್ರಿಮೂರ್ತಿಗಳು ಅತ್ರಿ ಮಹರ್ಷಿ ನದಿಗೆ ತೆರಳಿದ್ದ ಸಮಯದಲ್ಲಿ ಸಾಧುಗಳ ವೇಷವನ್ನು ಧರಿಸಿ ಭಿಕ್ಷೆ ಬೇಡಲು ಆಶ್ರಮಕ್ಕೆ ಬರ್ತಾರೆ. ಸತಿ ಅನಸೂಯೆ ಅವರನ್ನು ಆದರದಿಂದ ಸ್ವಾಗತಿಸ್ತಾಳೆ. ಆಗ ಮೂವರು ಸಾಧುಗಳು ನಾವು ನಿಮ್ಮ ಆಶ್ರಮದಲ್ಲಿ ಅತಿಥಿಯಾಗಬೇಕೆಂದರೆ ಸತಿ ಅನಸೂಯೆ ನಿರ್ವಾಣ ಭಿಕ್ಷೆಯನ್ನು ನೀಡಬೇಕು ಅಂತ ಕೇಳ್ತಾರೆ. ಅನಸೂಯೆ ಬಂದ ಅತಿಥಿಗಳನ್ನು ಹಾಗೆ ವಾಪಸ್ಸು ಕಳಿಸಲು ಮನಸ್ಸಾಗದೆ ನಿರ್ವಾಣ ಭಿಕ್ಷೆ ನೀಡಲು ಒಪ್ತಾಳೆ. ಅನಸೂಯೆ ತನ್ನ ಮನಸ್ಸಿನಲ್ಲಿ ಅವರು ತನ್ನ ಮಕ್ಕಳಂತೆ ಎಂದು ಭಾವಿಸಿ ಅವರಿಗೆ ಸತ್ಕಾರ ಮಾಡ್ತೇನೆ ಅಂತ ಅಂದ್ಕೊಳ್ತಾಳೆ. ಕೂಡಲೇ ಮೂವರು ಸಾಧುಗಳು ಮಗುವಿನ ರೂಪ ತಾಳ್ತಾರೆ. ನದಿಗೆ ತೆರಳಿದ ಅತ್ರಿ ಮಹರ್ಷಿಗಳು ಆಶ್ರಮಕ್ಕೆ ಬಂದು ನೋಡಿದಾಗ ಈ ಮೂರು ಮಕ್ಕಳು ನಮಗೆ ಭಗವಂತ ಕರುಣಿಸಿದು ಅಂತ ಅತ್ರಿ ಮಹರ್ಷಿಗಳ ಬಳಿ ಹೇಳ್ತಾಳೆ. ಬ್ರಹ್ಮನ ಅಂಶದಿಂದ ಅವತರಿಸಿದ ಮಗುವಿಗೆ ಚಂದ್ರದೇವ, ವಿಷ್ಣುವಿನ ಅಂಶದಿಂದ ಅವತರಿಸಿದ ಮಗುವಿಗೆ ದತ್ತ ಹಾಗೂ ರುದ್ರನ ಅಂಶದಿಂದ ಅವತರಿಸಿದ ಮಗುವಿಗೆ ದೂರ್ವಾಸ ಅಂತ ನಾಮಕರಣ ಮಾಡಿ ಆನಂದದಿಂದ ಇರ್ತಾರೆ. ಇದನ್ನು ತಿಳಿದ ದೇವಿತ್ರಯರು ಸತಿ ಅನಸೂಯೆಯ ಬಳಿ ಬಂದು ತಮ್ಮ ತಪ್ಪಿಗೆ ಕ್ಷಮೆ ಕೇಳಿ ತಮ್ಮ ಪತಿಯನ್ನು ಮೂಲ ಸ್ವರೂಪದಲ್ಲಿ ತಮಗೆ ಮರಳಿಸಿ ಅಂತ ಕೇಳ್ತಾರೆ. ಇದಕ್ಕೆ ಅನಸೂಯೆ ಸಮ್ಮತಿಸ್ತಾಳೆ. ನಂತರ ತ್ರಿಮೂರ್ತಿಗಳು ತಮ್ಮ ಮೂಲ ಸ್ವರೂಪದಲ್ಲಿ ಪ್ರತ್ಯಕ್ಷರಾಗಿ ದಂಪತಿಗಳಿಗೆ ಆಶೀರ್ವಾದ ಮಾಡ್ತಾರೆ. ಮುಂದೆ ಚಂದ್ರದೇವ ಹಾಗೂ ದೂರ್ವಾಸರು ದತ್ತನಲ್ಲಿ ಅಂತರ್ಧಾನಗೊಂಡು ದತ್ತಾತ್ರೇಯರಾಗಿ ಲೋಕ ಕಲ್ಯಾಣ ಮಾಡ್ತಾರೆ ಅಂತ ಹೇಳ್ತಾರೆ. ಹೀಗಾಗಿ ದತ್ತಾತ್ರೇಯರ ಜನನ ಸತಿ ಅನಸೂಯೆಯ ಪಾತಿವ್ರತ್ಯದ ಪ್ರತೀಕ ಅಂತ ಹೇಳಬಹುದು.